ಹೆಸರು ನಮ್ಮ ಜೊತೆಗೆ ಶಾಸಕ ಮಂಜುನಾಥ್ ಇದ್ದಾರೆ. ಅವ್ರು ಮಾತಾಡಿಸ್ರಿ ಸರ್. ಒಂದು ಕಡೆ ಕೋಗಿಲು ಬಡಾವಣೆ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸರ್ಕಾರ ನಿರ್ಧಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಇದು ಸರ್ಕಾರದ ನಿರ್ಧಾರ ಅಲ್ಲ. ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲು ಮತ್ತು ಕೇರಳ ಮುಖ್ಯಮಂತ್ರಿ. ಕೇರಳ ಮುಸಲ್ಮಾನರು ಇಲ್ಲಿ ಬಂದು ವಲಸೆ ಬಂದು ಸೇರಿಕೊಂಡಿದ್ದಂಥವರು, ಅವರಿಗೆ ವಸತಿ ಕೊಡಬೇಕು ಅಂತ ಕೂಡಲೇ ಇವಾಗ ವ್ಯವಸ್ಥೆ ಮಾಡಿದ್ದಾರೆ. ಅದು ಯಾವ ರೀತಿ, ಬೇರೆಯವರು ಯಾರನ್ನು ಕನ್ನಡಿಗರು ನಮ್ಮ ಕರ್ನಾಟಕದವರು ವಸತಿ ಬೇಕು ಅಂದರೆ ಅರ್ಜಿ ಸಲ್ಲಿಸಿ ಒಂದು 10 ವರ್ಷ ಆಗಿರಬೇಕು, 5 ವರ್ಷ ಆಗಿರಬೇಕು. ಆದರೆ ಇವ್ರಿಗಾಗಿಲ್ಲ. ಕೂಡಲೇ ವಸತಿ ವ್ಯವಸ್ಥೆ. ಅದು ಏನು, ಅವ್ರಿಗೆ ಸಬ್ಸಿಡಿ ಒಂದು 5 ಲಕ್ಷ, ಬ್ಯಾಂಕ್ ಲೋನ್ ಅಂತಾರೆ, ತಿರ್ಗಿ ಅವ್ರು ಕಟ್ಟೋದು 1 ಲಕ್ಷ ಅಂತಾರೆ. ಇವತ್ತು 1 ಲಕ್ಷ ಕಟ್ಟಿ 5 ವರ್ಷದಿಂದ ಕಾಯ್ತವ್ರು, ಅವ್ರಿಗೆ ಮನೆಗಳಿಲ್ಲ. ಒಂದೊಂದು ಸಾರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವ್ರು ಇರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದೊಂದು ಸಾರಿ 500 ಮನೆ 600 ಮನೆ ಧ್ವಂಸ ಮಾಡಿದ್ದಾರೆ. ಆ ಧ್ವಂಸ ಮಾಡಿ ಅಂತ ಇವತ್ತವರೆಗೂ ಯಾರೂ ಸೂರು ಕಲ್ಪಿಸಿಲ್ಲ. ಕೇರಳ ಮುಖ್ಯಮಂತ್ರಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ರೆಡ್ಡಿ ಕೂಡಲೇ ಕೊಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಕೈ ಕಟ್ಟಾಕಿದ್ದಾರೆ. ಯಾಕಂದರೆ ಕನ್ನಡಿಗರ ಮೇಲೆ ಒಂದು ಕಡೆ ಮನೆ ಧ್ವಂಸ ಹೋದ್ರೆ ಮಾತಾಡಲ್ಲ, ಸರ್ಕಾರ ಬರಲ್ಲ. ಒಂದು ಕಡೆ ಶಾಸಕರು ಹೋಗ್ತಾರೆ, DCM ಹೋಗ್ತಾರೆ, ಸಚಿವರು ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ಖುದ್ದಾಗಿ ಪರಿಶೀಲನೆ ಮಾಡ್ತಾರೆ. ಎಲ್ಲಲ್ಲಿ ಇಲ್ಲಿಗಿಲ್ಲ ಅಂತ ಗೊತ್ತಾಗಿದ್ದು. ಆದರೂ ಸಹ ಈಗ ಸರ್ಕಾರ ಮನೆ ಕೊಡೋಕ್ಕೆ ಮುಂದಾಗಿದ್ದು. ಒಂದು ಕಡೆ ಇಲ್ಲ ಒಂದು ಆಕ್ರೋಶ ಕೇಳಿ ಬರ್ತಿದೆ ಸರ್. ನಾನು ಹೇಳಿದ್ನಲ್ಲ, ಕನ್ನಡಿಗರ ಮನೆಗಳು ಧ್ವಂಸ ಮಾಡಿದಾಗ ಕೇಳೋರು ಗತಿ ಇಲ್ಲ. 500-600 ಮನೆ ಕೇರಳದಿಂದ ವಲಸೆ ಬಂದು ಫಕೀರ್ ಲೇಔಟ್ ಅಂತ ಇಟ್ಕೊಂಡಿರೋರು ಇವತ್ತು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಇದನ್ನು ಓಲೈಕೆ ರಾಜಕಾರಣ ಅಂತ ಹೇಗೆ ಸರ್ ಅಂತ? ಇದು ಓಲೈಕೆ ಅನ್ನೋದೇನಿಲ್ಲ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನ ಬ್ರದರ್ ಅಂಡ್ ಸಿಸ್ಟರ್ ಅಂತ ಹೇಳುವಾಗ ಇವರು ಅವ್ರ ಬ್ರದರ್ ಅಂಡ್ ಸಿಸ್ಟರ್ ಅಷ್ಟೇ. ಖುದ್ದಾಗಿ DCM ಅವ್ರು ನಿನ್ನೆ ಹೋಗಿ ವಿಸಿಟ್ ಮಾಡಿದ್ದಾರೆ. DCM ಅವರು ಹೋಗದೇ ಇರೋ ಜಾಗ ಯಾವುದೂ ಇರಲ್ಲ. ಆದರೆ ಪರಿಹಾರ ಎಷ್ಟು ಅನ್ನೋದು ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅಂತ ನೋಡ್ತಾ ಇದ್ದೀವಿ, ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಇವತ್ತವರೆಗೂ ಗುಂಡಿಗಳು ಮುಚ್ಚಿದ್ದು ನೋಡಿಲ್ಲ. ಇವಾಗ ಅಟ್ಲೀಸ್ಟು ಅವರ ಬ್ರದರ್ಸ್ ನೋಡೋಕೆ ಹೋಗಿರೋದವರು. ಮತ್ತು ಅಕ್ರಮ ಬಾಂಗ್ಲಾ ಅನ್ನೋ ಸುಟ್ಕೋಟ್ ಜಾಸ್ತಿ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಹೋಗಿರೋ ಅವ್ರ ಬ್ರದರ್ಸ್ ನೋಡೋಕೆ ಹೋಗಿರೋದು. ಅವ್ರ ಬ್ರದರ್ಸ್ಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ನೋಡೋಕೆ ಹೋಗಿರೋದು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಮಂಜುನಾಥ್ನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಸರು ನಮ್ಮ ಜೊತೆಗೆ ಶಾಸಕ ಮಂಜುನಾಥ್ ಇದ್ದಾರೆ. ಅವ್ರು ಮಾತಾಡಿಸ್ರಿ ಸರ್. ಒಂದು ಕಡೆ ಕೋಗಿಲು ಬಡಾವಣೆ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸರ್ಕಾರ ನಿರ್ಧಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಇದು ಸರ್ಕಾರದ ನಿರ್ಧಾರ ಅಲ್ಲ. ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲು ಮತ್ತು ಕೇರಳ ಮುಖ್ಯಮಂತ್ರಿ. ಕೇರಳ ಮುಸಲ್ಮಾನರು ಇಲ್ಲಿ ಬಂದು ವಲಸೆ ಬಂದು ಸೇರಿಕೊಂಡಿದ್ದಂಥವರು, ಅವರಿಗೆ ವಸತಿ ಕೊಡಬೇಕು ಅಂತ ಕೂಡಲೇ ಇವಾಗ ವ್ಯವಸ್ಥೆ ಮಾಡಿದ್ದಾರೆ. ಅದು ಯಾವ ರೀತಿ, ಬೇರೆಯವರು ಯಾರನ್ನು ಕನ್ನಡಿಗರು ನಮ್ಮ ಕರ್ನಾಟಕದವರು ವಸತಿ ಬೇಕು ಅಂದರೆ ಅರ್ಜಿ ಸಲ್ಲಿಸಿ ಒಂದು 10 ವರ್ಷ ಆಗಿರಬೇಕು, 5 ವರ್ಷ ಆಗಿರಬೇಕು. ಆದರೆ ಇವ್ರಿಗಾಗಿಲ್ಲ. ಕೂಡಲೇ ವಸತಿ ವ್ಯವಸ್ಥೆ. ಅದು ಏನು, ಅವ್ರಿಗೆ ಸಬ್ಸಿಡಿ ಒಂದು 5 ಲಕ್ಷ, ಬ್ಯಾಂಕ್ ಲೋನ್ ಅಂತಾರೆ, ತಿರ್ಗಿ ಅವ್ರು ಕಟ್ಟೋದು 1 ಲಕ್ಷ ಅಂತಾರೆ. ಇವತ್ತು 1 ಲಕ್ಷ ಕಟ್ಟಿ 5 ವರ್ಷದಿಂದ ಕಾಯ್ತವ್ರು, ಅವ್ರಿಗೆ ಮನೆಗಳಿಲ್ಲ. ಒಂದೊಂದು ಸಾರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವ್ರು ಇರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದೊಂದು ಸಾರಿ 500 ಮನೆ 600 ಮನೆ ಧ್ವಂಸ ಮಾಡಿದ್ದಾರೆ. ಆ ಧ್ವಂಸ ಮಾಡಿ ಅಂತ ಇವತ್ತವರೆಗೂ ಯಾರೂ ಸೂರು ಕಲ್ಪಿಸಿಲ್ಲ. ಕೇರಳ ಮುಖ್ಯಮಂತ್ರಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ರೆಡ್ಡಿ ಕೂಡಲೇ ಕೊಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಕೈ ಕಟ್ಟಾಕಿದ್ದಾರೆ. ಯಾಕಂದರೆ ಕನ್ನಡಿಗರ ಮೇಲೆ ಒಂದು ಕಡೆ ಮನೆ ಧ್ವಂಸ ಹೋದ್ರೆ ಮಾತಾಡಲ್ಲ, ಸರ್ಕಾರ ಬರಲ್ಲ. ಒಂದು ಕಡೆ ಶಾಸಕರು ಹೋಗ್ತಾರೆ, DCM ಹೋಗ್ತಾರೆ, ಸಚಿವರು ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ಖುದ್ದಾಗಿ ಪರಿಶೀಲನೆ ಮಾಡ್ತಾರೆ. ಎಲ್ಲಲ್ಲಿ ಇಲ್ಲಿಗಿಲ್ಲ ಅಂತ ಗೊತ್ತಾಗಿದ್ದು. ಆದರೂ ಸಹ ಈಗ ಸರ್ಕಾರ ಮನೆ ಕೊಡೋಕ್ಕೆ ಮುಂದಾಗಿದ್ದು. ಒಂದು ಕಡೆ ಇಲ್ಲ ಒಂದು ಆಕ್ರೋಶ ಕೇಳಿ ಬರ್ತಿದೆ ಸರ್. ನಾನು ಹೇಳಿದ್ನಲ್ಲ, ಕನ್ನಡಿಗರ ಮನೆಗಳು ಧ್ವಂಸ ಮಾಡಿದಾಗ ಕೇಳೋರು ಗತಿ ಇಲ್ಲ. 500-600 ಮನೆ ಕೇರಳದಿಂದ ವಲಸೆ ಬಂದು ಫಕೀರ್ ಲೇಔಟ್ ಅಂತ ಇಟ್ಕೊಂಡಿರೋರು ಇವತ್ತು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಇದನ್ನು ಓಲೈಕೆ ರಾಜಕಾರಣ ಅಂತ ಹೇಗೆ ಸರ್ ಅಂತ? ಇದು ಓಲೈಕೆ ಅನ್ನೋದೇನಿಲ್ಲ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನ ಬ್ರದರ್ ಅಂಡ್ ಸಿಸ್ಟರ್ ಅಂತ ಹೇಳುವಾಗ ಇವರು ಅವ್ರ ಬ್ರದರ್ ಅಂಡ್ ಸಿಸ್ಟರ್ ಅಷ್ಟೇ. ಖುದ್ದಾಗಿ DCM ಅವ್ರು ನಿನ್ನೆ ಹೋಗಿ ವಿಸಿಟ್ ಮಾಡಿದ್ದಾರೆ. DCM ಅವರು ಹೋಗದೇ ಇರೋ ಜಾಗ ಯಾವುದೂ ಇರಲ್ಲ. ಆದರೆ ಪರಿಹಾರ ಎಷ್ಟು ಅನ್ನೋದು ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅಂತ ನೋಡ್ತಾ ಇದ್ದೀವಿ, ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಇವತ್ತವರೆಗೂ ಗುಂಡಿಗಳು ಮುಚ್ಚಿದ್ದು ನೋಡಿಲ್ಲ. ಇವಾಗ ಅಟ್ಲೀಸ್ಟು ಅವರ ಬ್ರದರ್ಸ್ ನೋಡೋಕೆ ಹೋಗಿರೋದವರು. ಮತ್ತು ಅಕ್ರಮ ಬಾಂಗ್ಲಾ ಅನ್ನೋ ಸುಟ್ಕೋಟ್ ಜಾಸ್ತಿ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಹೋಗಿರೋ ಅವ್ರ ಬ್ರದರ್ಸ್ ನೋಡೋಕೆ ಹೋಗಿರೋದು. ಅವ್ರ ಬ್ರದರ್ಸ್ಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ನೋಡೋಕೆ ಹೋಗಿರೋದು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಮಂಜುನಾಥ್ನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಸರು ನಮ್ಮ ಜೊತೆಗೆ ಶಾಸಕ ಮಂಜುನಾಥ್ ಇದ್ದಾರೆ. ಅವ್ರು ಮಾತಾಡಿಸ್ರಿ ಸರ್. ಒಂದು ಕಡೆ ಕೋಗಿಲು ಬಡಾವಣೆ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸರ್ಕಾರ ನಿರ್ಧಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಇದು ಸರ್ಕಾರದ ನಿರ್ಧಾರ ಅಲ್ಲ. ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲು ಮತ್ತು ಕೇರಳ ಮುಖ್ಯಮಂತ್ರಿ.
ಕೇರಳ ಮುಸಲ್ಮಾನರು ಇಲ್ಲಿ ಬಂದು ವಲಸೆ ಬಂದು ಸೇರಿಕೊಂಡಿದ್ದಂಥವ್ರು ಅವ್ರಿಗೆ ವಸತಿ ಕೊಡಬೇಕು ಅಂತ ಕೂಡಲೇ ಇವಾಗ ವ್ಯವಸ್ಥೆ ಮಾಡಿದ್ದಾರೆ. ಅದು ಯಾವ ರೀತಿ, ಬೇರೆಯವ್ರು ಯಾರನ್ನು ಕನ್ನಡಿಗರು ನಮ್ಮ ಕರ್ನಾಟಕದವರು ವಸತಿ ಬೇಕು ಅಂದರೆ ಅರ್ಜಿ ಸಲ್ಲಿಸಿ ಒಂದು 10 ವರ್ಷ ಆಗಿರಬೇಕು, 5 ವರ್ಷ ಆಗಿರಬೇಕು. ಆದರೆ ಇವ್ರಿಗಾಗಿಲ್ಲ, ಕೂಡಲೇ ವಸತಿ ವ್ಯವಸ್ಥೆ. ಅದು ಏನು ಅವ್ರಿಗೆ ಸಬ್ಸಿಡಿ ಒಂದು 5 ಲಕ್ಷ, ಬ್ಯಾಂಕ್ ಲೋನ್ ಅಂತಾರೆ, ತಿರ್ಗಿ ಅವ್ರು ಕಟ್ಟೋದು 1 ಲಕ್ಷ ಅಂತಾರೆ. ಇವತ್ತು 1 ಲಕ್ಷ ಕಟ್ಟಿ 5 ವರ್ಷದಿಂದ ಕಾಯ್ತವ್ರು, ಅವ್ರಿಗೆ ಮನೆಗಳಿಲ್ಲ. ಒಂದೊಂದು ಸಾರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವ್ರು ಇರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದೊಂದು ಸಾರಿ 500 ಮನೆ 600 ಮನೆ ಧ್ವಂಸ ಮಾಡಿದ್ದಾರೆ. ಆ ಧ್ವಂಸ ಮಾಡಿ ಅಂತ ಇವತ್ತವರೆಗೂ ಯಾರೂ ಸೂರು ಕಲ್ಪಿಸಿಲ್ಲ. ಕೇರಳ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ವೇಣುಗೋಪಾಲ್ ರೆಡ್ಡಿ ಕೂಡಲೇ ಕೊಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಸಿದ್ದರಾಮಯ್ಯನವರ ಕೈ ಕಟ್ಟಾಕಿದ್ದಾರೆ. ಯಾಕಂದರೆ ಕನ್ನಡಿಗರ ಮೇಲೆ ಒಂದು ಕಡೆ ಮನೆ ಧ್ವಂಸ ಹೋದ್ರೆ ಮಾತಾಡಲ್ಲ, ಸರ್ಕಾರ ಬರಲ್ಲ, ಒಂದು ಕಡೆ ಶಾಸಕರು ಹೋಗ್ತಾರೆ, DCM ಹೋಗ್ತಾರೆ, ಸಚಿವರು ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ಖುದ್ದಾಗಿ ಪರಿಶೀಲನೆ ಮಾಡ್ತಾರೆ. ಎಲ್ಲಲ್ಲಿ ಇಲ್ಲಿಗಿಲ್ಲ ಅಂತ ಗೊತ್ತಾಗಿದ್ದು, ಆದರೂ ಸಹ ಈಗ ಸರ್ಕಾರ ಮನೆ ಕೊಡೋಕ್ಕೆ ಮುಂದಾಗಿದ್ದು. ಒಂದು ಕಡೆ ಎಲ್ಲ ಒಂದು ಆಕ್ರೋಶ ಕೇಳಿ ಬರ್ತಿದೆ ಸರ್. ನಾನು ಹೇಳಿದ್ನಲ್ಲ, ಕನ್ನಡಿಗರ ಮನೆಗಳು ಧ್ವಂಸ ಮಾಡಿದಾಗ ಕೇಳೋರು ಗತಿ ಇಲ್ಲ. 500-600 ಮನೆ ಕೇರಳದಿಂದ ವಲಸೆ ಬಂದು ಫಕೀರ್ ಲೇಔಟ್ ಅಂತ ಇಟ್ಕೊಂಡಿರೋರು ಇವತ್ತು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಇದನ್ನು ಓಲೈಕೆ ರಾಜಕಾರಣ ಅಂತ ಹೇಗೆ ಸರ್ ಅಂತ? ಇದು ಓಲೈಕೆ ಅನ್ನೋದೇನಿಲ್ಲ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನ ಬ್ರದರ್ ಅಂಡ್ ಸಿಸ್ಟರ್ ಅಂತ ಹೇಳುವಾಗ ಇವರು ಅವ್ರ ಬ್ರದರ್ ಅಂಡ್ ಸಿಸ್ಟರ್ ಅಷ್ಟೇ. ಖುದ್ದಾಗಿ DCM ಅವರು ನಿನ್ನೆ ಹೋಗಿ ವಿಸಿಟ್ ಮಾಡಿದ್ದಾರೆ. DCM ಅವರು ಹೋಗದೇ ಇರೋ ಜಾಗ ಯಾವುದೂ ಇರಲ್ಲ, ಆದರೆ ಪರಿಹಾರ ಎಷ್ಟು ಅನ್ನೋದು ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅಂತ ನೋಡ್ತಾ ಇದ್ದೀವಿ, ಅದನ್ನು ನೋಡೋಕ್ಕಾಗ್ತಾಯಿಲ್ಲ. ಇವತ್ತವರೆಗೂ ಗುಂಡಿಗಳು ಮುಚ್ಚಿದ್ದು ನೋಡಿಲ್ಲ. ಇವಾಗ ಅಟ್ಲೀಸ್ಟು ಅವರ ಬ್ರದರ್ಸ್ ನೋಡೋಕೆ ಹೋಗಿರೋದು ಅವರು. ಮತ್ತು ಅಕ್ರಮ ಬಾಂಗ್ಲಾ ಅನ್ನು ಸುಟ್ಕೋಟ್ ಜಾಸ್ತಿ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಹೋಗಿರೋ ಅವ್ರ ಬ್ರದರ್ಸ್ ನೋಡೋಕೆ ಹೋಗಿರೋದು. ಅವ್ರ ಬ್ರದರ್ಸ್ಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ನೋಡೋಕೆ ಹೋಗಿರೋದು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಮುನಿರತ್ನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಸರು ನಮ್ಮ ಜೊತೆಗೆ ಶಾಸಕ ಮುನಿರತ್ನ ಅವರು ಮಾತಾಡಿಸ್ರಿ ಸರ್. ಒಂದು ಕಡೆ ಕೋಗಿಲು ಬಡಾವಣೆ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸರ್ಕಾರ ನಿರ್ಧಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಇದು ಸರ್ಕಾರದ ನಿರ್ಧಾರ ಅಲ್ಲ. ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲು ಮತ್ತು ಕೇರಳ ಮುಖ್ಯಮಂತ್ರಿ. ಕೇರಳ ಮುಸಲ್ಮಾನರು ಇಲ್ಲಿ ಬಂದು ವಲಸೆ ಬಂದು ಸೇರಿಕೊಂಡಿದ್ದಂಥವ್ರು ಅವ್ರಿಗೆ ವಸತಿ ಕೊಡಬೇಕು ಅಂತ ಕೂಡಲೇ ಇವಾಗ ವ್ಯವಸ್ಥೆ ಮಾಡಿದ್ದಾರೆ. ಅದು ಯಾವ ರೀತಿ, ಬೇರೆಯವ್ರು ಯಾರನ್ನು ಕನ್ನಡಿಗರು ನಮ್ಮ ಕರ್ನಾಟಕದವರು ವಸತಿ ಬೇಕು ಅಂದರೆ ಅರ್ಜಿ ಸಲ್ಲಿಸಿ ಒಂದು 10 ವರ್ಷ ಆಗಿರಬೇಕು, 5 ವರ್ಷ ಆಗಿರಬೇಕು. ಆದರೆ ಇವ್ರಿಗಾಗಿಲ್ಲ, ಕೂಡಲೇ ವಸತಿ ವ್ಯವಸ್ಥೆ. ಅದು ಏನು ಅವ್ರಿಗೆ ಸಬ್ಸಿಡಿ ಒಂದು 5 ಲಕ್ಷ, ಬ್ಯಾಂಕ್ ಲೋನ್ ಅಂತಾರೆ, ತಿರ್ಗಿ ಅವ್ರು ಕಟ್ಟೋದು 1 ಲಕ್ಷ ಅಂತಾರೆ. ಇವತ್ತು 1 ಲಕ್ಷ ಕಟ್ಟಿ 5 ವರ್ಷದಿಂದ ಕಾಯ್ತವ್ರು, ಅವ್ರಿಗೆ ಮನೆಗಳಿಲ್ಲ. ಒಂದೊಂದು ಸಾರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವ್ರು ಇರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದೊಂದು ಸಾರಿ 500 ಮನೆ 600 ಮನೆ ಧ್ವಂಸ ಮಾಡಿದ್ದಾರೆ. ಆ ಧ್ವಂಸ ಮಾಡಿ ಅಂತ ಇವತ್ತವರೆಗೂ ಯಾರೂ ಸೂರು ಕಲ್ಪಿಸಿಲ್ಲ. ಕೇರಳ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ವೇಣುಗೋಪಾಲ್ ರೆಡ್ಡಿ ಕೂಡಲೇ ಕೊಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಸಿದ್ದರಾಮಯ್ಯನವರ ಕೈ ಕಟ್ಟಾಕಿದ್ದಾರೆ. ಯಾಕಂದರೆ ಕನ್ನಡಿಗರ ಮೇಲೆ ಒಂದು ಕಡೆ ಮನೆ ಧ್ವಂಸ ಹೋದ್ರೆ ಮಾತಾಡಲ್ಲ, ಸರ್ಕಾರ ಬರಲ್ಲ, ಒಂದು ಕಡೆ ಶಾಸಕರು ಹೋಗ್ತಾರೆ, DCM ಹೋಗ್ತಾರೆ, ಸಚಿವರು ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ಖುದ್ದಾಗಿ ಪರಿಶೀಲನೆ ಮಾಡ್ತಾರೆ. ಎಲ್ಲಲ್ಲಿ ಇಲ್ಲಿಗಿಲ್ಲ ಅಂತ ಗೊತ್ತಾಗಿದ್ದು, ಆದರೂ ಸಹ ಈಗ ಸರ್ಕಾರ ಮನೆ ಕೊಡೋಕ್ಕೆ ಮುಂದಾಗಿದ್ದು. ಒಂದು ಕಡೆ ಎಲ್ಲ ಒಂದು ಆಕ್ರೋಶ ಕೇಳಿ ಬರ್ತಿದೆ ಸರ್. ನಾನು ಹೇಳಿದ್ನಲ್ಲ, ಕನ್ನಡಿಗರ ಮನೆಗಳು ಧ್ವಂಸ ಮಾಡಿದಾಗ ಕೇಳೋರು ಗತಿ ಇಲ್ಲ. 500-600 ಮನೆ ಕೇರಳದಿಂದ ವಲಸೆ ಬಂದು ಫಕೀರ್ ಲೇಔಟ್ ಅಂತ ಇಟ್ಕೊಂಡಿರೋರು ಇವತ್ತು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಇದನ್ನು ಓಲೈಕೆ ರಾಜಕಾರಣ ಅಂತ ಹೇಗೆ ಸರ್ ಅಂತ? ಇದು ಓಲೈಕೆ ಅನ್ನೋದೇನಿಲ್ಲ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನ ಬ್ರದರ್ ಅಂಡ್ ಸಿಸ್ಟರ್ ಅಂತ ಹೇಳುವಾಗ ಇವರು ಅವ್ರ ಬ್ರದರ್ ಅಂಡ್ ಸಿಸ್ಟರ್ ಅಷ್ಟೇ. ಖುದ್ದಾಗಿ DCM ಅವರು ನಿನ್ನೆ ಹೋಗಿ ವಿಸಿಟ್ ಮಾಡಿದ್ದಾರೆ. DCM ಅವರು ಹೋಗದೇ ಇರೋ ಜಾಗ ಯಾವುದೂ ಇರಲ್ಲ, ಆದರೆ ಪರಿಹಾರ ಎಷ್ಟು ಅನ್ನೋದು ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅಂತ ನೋಡ್ತಾ ಇದ್ದೀವಿ, ಅದನ್ನು ನೋಡೋಕ್ಕಾಗ್ತಾಯಿಲ್ಲ. ಇವತ್ತವರೆಗೂ ಗುಂಡಿಗಳು ಮುಚ್ಚಿದ್ದು ನೋಡಿಲ್ಲ. ಇವಾಗ ಅಟ್ಲೀಸ್ಟು ಅವರ ಬ್ರದರ್ಸ್ ನೋಡೋಕೆ ಹೋಗಿರೋದು ಅವರು. ಮತ್ತು ಅಕ್ರಮ ಬಾಂಗ್ಲಾ ಅನ್ನು ಸುಟ್ಕೋಟ್ ಜಾಸ್ತಿ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಹೋಗಿರೋ ಅವ್ರ ಬ್ರದರ್ಸ್ ನೋಡೋಕೆ ಹೋಗಿರೋದು. ಅವ್ರ ಬ್ರದರ್ಸ್ಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ನೋಡೋಕೆ ಹೋಗಿರೋದು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಮುನಿರತ್ನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.